ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರ್ಮುಜ್ ಜಲಸಂಧಿಯನ್ನೇ ವಾರ್ ಝೋನ್ ಅನ್ನ ಇರಾನ್ ಮಾಡ್ಕೊಂಡಿದೆ. ಈಗ ತೈಲ ಸಾಗಣೆಯ ಹಡಗುಗಳಿಗೆ ನಿರ್ಬಂಧವನ್ನ ಹೇರಿ ಆರ್ಥಿಕ ಸಮರಕ್ಕೆ ಮುಂದಾಗ್ತಾ ಇದೆ. ಹರ್ಮುಜ್ ಜಲಸಂಧಿ ಹಂಗ್ ನೋಡೋದಾದ್ರೆ ನಮ್ಮ ದೇಶಕ್ಕೆ 50% ಇಡೀ ವಿಶ್ವಕ್ಕೆ 20-25, ನಮ್ಮ ದೇಶಕ್ಕೆ 50% ತೈಲ, ಕಚ್ಚಾ ತೈಲ ಬರುವಂತದ್ದು ಆ ಭಾಗದಲ್ಲೇ. ಹಾಗಾಗಿ ತೈಲ ಸಾಗಣೆ ಹಡಗುಗಳಿಗೆ ನಿರ್ಬಂಧ ಹೇರಿ ಆರ್ಥಿಕ ಸಮರಕ್ಕೆ ಮುಂದಾಗಿದೆ ಇರಾನ್. ದೊಡ್ಡ ಪೆಟ್ಟು ಕೊಡಬೇಕು ಅಂದ್ರೆ ಒಂದು ಹಸಿವು ಮತ್ತು ಆರ್ಥಿಕವಾಗಿ ಇದೆರಡನ್ನ ಮುರಿದು ಬಿಟ್ರೆ ನಡನ ಡೆಫಿನೆಟ್ಲಿ ನಡ್ಗೋಗ್ಬಿಡ್ತಾರೆ. ವಿಶ್ವದಾದ್ಯಂತ 75% ತೈಲ ಸರಬರಾಜು ಆಗುವ ಹರ್ಮುಜ್ ಜಲಸಂಧಿ, ನಾನು ಹೇಳ್ತಾ ಇದ್ದೆ ಈಗ ವಿಶ್ವದಾದ್ಯಂತ 25%. ಅದು ಸ್ವಲ್ಪ ನಂಬರ್ಸ್ಗಳು ಆ ಕಡೆ ಈ ಕಡೆ ಆಗ್ತಿದೆ. ಕೆಲವೊಬ್ರು 22% ಅಂತಾರೆ, 25% ಅಂತಾರೆ. ಬಟ್ 25% ಅನ್ನುವಂತಹ ನಂಬರ್ ಅಥವಾ 22% ಅನ್ನುವಂತಹ ನಂಬರ್ ಸ್ಮಾಲ್ ಅಲ್ವೇ ಅಲ್ಲ. ಅದು ಒಂದು ದೇಶಕ್ಕಲ್ಲ, ಅದು ಇಡೀ ಪ್ರಪಂಚ ಏನು ಇದೆ ಅಷ್ಟು ವಿಶ್ವದಲ್ಲಿರುವಂತಹ ಅಷ್ಟು ರಾಷ್ಟ್ರಗಳಿಗೆ ಒಟ್ಟು 25% ತೈಲ ಸರಬರಾಜುವಾಗುವಂತಹ ಹರ್ಮುಜ್ ಜಲಸಂಧಿ ಇದು. ಇದನ್ನ ಚಿಕನ್ ನೆಕ್ ಅಂತ ಕೂಡ ಕರೀತಾರೆ. ಅಂಡ್ ಅದು ಇರಾನ್ ಹತ್ರನೇ ಇದೆ. ಈ ಜಲಸಂಧಿಯನ್ನೇ ತಡೆಗಟ್ಟಿ ಇಡೀ ವಿಶ್ವಕ್ಕೆ ಇರಾನ್ ತೈಲಾಘಾತ ಕೊಡೋಕ್ ಮುಂದಾಗ್ತಾ ಇದೆ. ನಾವು ಸಾಯ್ತಾ ಇದೀವಿ, ಬೇರೆಯವ್ರಿಗೆ ಪೆಟ್ಟು ಕೊಟ್ಟೆ ಸಾಯ್ತೀವಿ ಅನ್ನೋ ರೀತಿಯಲ್ಲಿ ಇರಾನ್ ಮುಂದಾಗ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳ ತೈಲ ಮಾರಾಟಕ್ಕೆ ನಿರ್ಬಂಧ ಹೇರಿದೆ ಇರಾನ್. ಹರ್ಮುಜ್ ಜಲಸಂಧಿಯಲ್ಲಿ ಸಾವಿರಾರು ತೈಲ ಟ್ಯಾಂಕರ್ಗಳು ಸಾಲುಗಟ್ಟಿ ನಿಂತಿವೆ. ಕೊಲ್ಲಿ ರಾಷ್ಟ್ರಗಳಿಂದ ತೈಲ ಖರೀದಿ ಮಾಡ್ತಾ ಇದ್ದ ರಾಷ್ಟ್ರಗಳಿಗೆ ಬಿಸಿ ತಟ್ಟಿದೆ. ಇನ್ನು ಭಾರತಕ್ಕೆ ಬೇಕಾದಂತಹ 50% ಪೆಟ್ರೋಲಿಯಂ ತೈಲ ಬರೋದೇ ಈ ಹರ್ಮುಜ್ ಜಲಸಂಧಿಯಿಂದ. ಇದನ್ನೇ ನಾನು ಪ್ರಸ್ತಾಪ ಮಾಡ್ತಾ ಇದ್ದಿದ್ದು. ಚೀನಾ ಮತ್ತು ಭಾರತಕ್ಕೆ ಸಾಗಟಾಗುವಂತಹ ತೈಲಕ್ಕೆ ಇರಾನ್ ಸಂಪೂರ್ಣ ಬ್ರೇಕ್ ಹಾಕಿದೆ. ಅಂದ್ರೆ ಬರೀ ನಮ್ಮ ದೇಶದವರಿಗೆ ಮಾತ್ರ ಅಲ್ಲ. ಆ ಮ್ಯಾಪ್ ಅನ್ನ ನೀವು ನೋಡ್ತಾ ಇದ್ದೀರಿ, ಕಡಲ ಮಾರ್ಗ ಹೇಗಿದೆ. ಅಂಡ್ ಅಲ್ಲಿ ಬರ್ತಾ ಅದನ್ನ ಚಿಕನ್ ನೆಕ್ ಅಂತ ಅನ್ನೋದು ಬಹಳ ಏನು ಹತ್ತತ್ರ ಒಂದು 32-33 ಕಿಲೋಮೀಟರ್ ಅಷ್ಟು ಅಲ್ಲಿ ಬರ್ತಾ ನ್ಯಾರೋ ಆಗ್ಬಿಡುತ್ತೆ. ಅದು ಅಲ್ಲಿ ಬಂದ್ ಮಾಡ್ಬಿಟ್ರೆ ಇರಾನ್ ಎಚ್ಚರಿಕೆ ಕೊಟ್ಬಿಟ್ರೆ, ಯಾರೋ ತುಟಿಕ್ ಪಿಟಿಕ್ ಅನ್ಬಾರ್ದು, ನಿಂತಿರ್ಬೇಕು ಅಂತ ಅಂದ್ಬಿಟ್ರೆ ಈ ಕಡೆ ಹೋಗಕ್ಕೂ ಆಗಲ್ಲ, ಬರಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ಅಂಡ್ ಇದನ್ನ ಅವರು ಒಂದು ಬಹಳ ಪ್ರಮುಖ ಅಸ್ತ್ರವನ್ನಾಗಿ ಯುದ್ಧ ಆಗುವ ಸಂದರ್ಭದಲ್ಲಿ ಇರಾನ್ ಅವ್ರು ಬಳಸ್ಕೊಂತಾರೆ ಈ ಹರ್ಮುಜ್ ಜಲಸಂಧಿಯನ್ನ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ನನ್ನ ಕಲಿಗೆ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಈ ಹರ್ಮುಜ್ ಜಲಸಂಧಿ ಇರಾನ್ಗೆ ಒಂದು ಪ್ರಬಲ ಅಸ್ತ್ರ, ಇಡೀ ವಿಶ್ವಕ್ಕೆ ಒಂದು ಪೆಟ್ಟಾಗುವ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಇದರಿಂದ ಪಾರಾಗೋದು ಹೇಗೆ ಹಾಗಾದ್ರೆ? ಅಂಡ್ ಇನ್ನೊಂದು, ನಾನು ಆರಂಭದಲ್ಲಿ ಮತ್ತೊಂದು ಸುದ್ದಿ ಓದ್ತಾ ಇದ್ದೆ, ಅದು ಇರಾನ್ಗೂ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಾ ಇದೆ, ಇಸ್ರೇಲ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಾ ಇದೆ ಅಂತ. ಈಗ ಇಸ್ರೇಲ್ಗೆ ಸಪೋರ್ಟ್ ಮಾಡಕ್ಕೆ ಬೇರೆ ದೇಶಗಳು ವೆಪನ್ಸ್ ಮುಖಾಂತರ ಬರ್ತವೆ. ಇರಾನಿಗೆ ಇರುವಂತಹ ದೇಶಗಳ ಲಿಸ್ಟ್ ಏನು? ರಷ್ಯಾ ಮತ್ತು ಚೀನಾ ಬಿಟ್ರೆ ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುತ್ತಾದ್ರೆ ದಿಲೀಪ್. ವಿಜಯ, ಏನಂದ್ರೆ ಇರಾನ್ಗೆ ಸದ್ಯದ ಮಟ್ಟಿಗೆ ಏನೊಂದು ರಷ್ಯಾ ಆಗಿರ್ಬೋದು ಮತ್ತೆ ಚೀನಾ ಆಗಿರ್ಬೋದು, ಯಾವುದೇ ದೇಶಗಳು ನೇರವಾಗಿ ಬೆಂಬಲಕ್ಕೆ ನಿಲ್ಲೋದಕ್ಕೆ ಸಿದ್ಧವಾಗ್ತಿಲ್ಲ. ಯಾಕಂದ್ರೆ ಒಂದು ವೇಳೆ ಏನಾದ್ರು ನೇರವಾಗಿ ಬೆಂಬಲಕ್ಕೆ ನಿಂತರೆ ರಷ್ಯಾ ಅಥವಾ ಚೀನಾ, ಅದು 3ನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತೆ ಅನ್ನೋ ಭೀತಿ ಎಲ್ಲರಲ್ಲೂ ಖಂಡಿತ ಇದ್ದೇ ಇದೆ. ಹಾಗಾಗಿ ಹಿಂಬಾಗಿಲ ಮೂಲಕ ಒಂದು ನೆರವನ್ನ ನೀಡೋ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಅಮೆರಿಕಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಏನೊಂದು ಚೀನಾ ದೇಶದಿಂದ 19 ಯುದ್ಧ ವಿಮಾನಗಳು ತಮ್ಮ ಏನೊಂದು ರಾಡಾರ್ ಸಿಗ್ನಲ್ ಅನ್ನ ಆಫ್ ಮಾಡ್ಕೊಂಡು ಬಂದು ಇದು ಇರಾನ್ ನೆಲದ ಮೇಲೆ ಲ್ಯಾಂಡ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆ ಒಂದು ಏನು ಸೇನಾ ಯುದ್ಧ ವಿಮಾನಗಳಿದ್ದಾವೆ ಅದ್ರೊಳಗಡೆ ಏನೇನೆಲ್ಲ ಅಸ್ತ್ರಗಳಿತ್ತು ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಈ ಕುರಿತಾಗಿ CIA ಇರ್ಬೋದು, ಮತ್ತೆ ಏನು ಇಸ್ರೇಲ್ನ ಬೇಗಾರಿಕಾ ಪಡೆ ಮೊಸಾದ್ ಇರ್ಬೋದು, ಅವು ತನಿಖೆ ಮಾಡ್ತಾ ಇದ್ದಾವೆ. ಒಟ್ನಲ್ಲಿ ಹಿಂಬಾಗಿಲ ಮೂಲಕ ಅವು ಸಪೋರ್ಟ್ ಮಾಡ್ತಾ ಇದ್ದಾವೆ ಸದ್ಯದ ಮಟ್ಟಿಗೆ ಇರಾನ್ಗೆ. ಜೊತೆಗೆ ಇರಾನ್ ಏನ್ ಮಾಡ್ತಾ ಇದೆ, ಅಮೆರಿಕದ ಮೈಟಿ ಪವರ್ ಅಂತ ಏನ್ ಕರೀತಾರೆ, ಅಮೆರಿಕದ ನೌಕಾದಳ ಇರ್ಬೋದು, ಅಮೆರಿಕದ ವಾಯುಪಡೆ ಇರ್ಬೋದು, ಜೊತೆಗೆ ಇಸ್ರೇಲ್ನ ತಂತ್ರಜ್ಞಾನ ಇರ್ಬೋದು, ಅದಕ್ಕೆ ಸೂಕ್ತ ರೀತಿಯಲ್ಲಿ ತಾನು ಉತ್ತರ ಕೊಡಕ್ ಆಗಲ್ಲ ಅಂತ ಗೊತ್ತು. ಅದೇ ಕಾರಣಕ್ಕಾಗಿ ಹರ್ಮುಜ್ ಜಲಸಂಧಿ ಏನಿದೆ ಅದನ್ನ ವಾರ್ ಝೋನ್ ಮಾಡ್ಕೊಂಡಿದೆ. ಈ ಹರ್ಮುಜ್ ಜಲಸಂಧಿಯನ್ನ ವಾರ್ ಝೋನ್ ಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ಈ ಇಡೀ ವಿಶ್ವಕ್ಕೆ ಒಂದು 25% ಅಷ್ಟು ತೈಲ ಸರಬರಾಜಾಗೋ ಮಾರ್ಗವನ್ನೇ ತಡೆ ಹಿಡಿದಂತ ಸಂದರ್ಭದಲ್ಲಿ ತೈಲ ಮಾರಾಟ ಮಾಡುವಂತ ದೇಶಗಳು, ಕುವೈತ್ ಇರ್ಬೋದು, ಬಹರೇನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಎಲ್ಲ ಕತಾರ್ ಇರ್ಬೋದು, ಎಲ್ಲಾ ದೇಶಗಳಿಗೂ ಈಗ ತಮ್ಮಲ್ಲಿ ಉತ್ಪಾದನೆ ಆಗುವ ತೈಲವನ್ನ ಎಲ್ಲಿಗೂ ಸರಬರಾಜು ಮಾಡಕ್ ಆಗ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂತವೆ. ಜೊತೆಗೆ ಭಾರತ ಮತ್ತು ಚೀನಾ ಅಂತ ದೇಶಗಳು ನಾವು ಡಿಪೆಂಡ್ ಆಗಿರೋದೇ ಈ ಒಂದು ಕೊಲ್ಲಿ ರಾಷ್ಟ್ರಗಳ ತೈಲದ ಮೇಲೆ. ಆ ರೀತಿಯ ನಮ್ಗೆ
ಭಾರತದ ಉದಾಹರಣೆನೇ ಹೇಳೋದಾದ್ರೆ ನಮ್ಮ ಊರಲ್ಲೇ ಬೆಂಗಳೂರಲ್ಲೇನೆ ಈ ಒಂದು ಪೆಟ್ರೋಲಿಯಂ ತೈಲ ಬರೋದು ನಿಂತೋದ್ರೆ ಒಂದ್ ಹಂತಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ 200 ರೂಪಾಯಿ 300 ರೂಪಾಯಿ ಹೆಚ್ಚಾಗ್ಬೋದು ಅಥವಾ ಸಿಗದಲೇನೆ ಹೋಗ್ಬೋದು. ಇಂಥ ಸಂದರ್ಭದಲ್ಲಿ ಇಡೀ ಒಂದು ವ್ಯವಸ್ಥೆನೆ ಕೊಲ್ಯಾಪ್ಸ್ ಆಗುತ್ತೆ. ಯಾವುದೇ ರೀತಿಯಾದಂತ ಸಾರಿಗೆ ಇರ್ಬೋದು, ಜನರ ಓಡಾಟನೇ ನಿಂತೋಗುತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಒತ್ತಡಕ್ಕೆ ಬೀಳ್ತವೆ, ಜನ ದಂಗೆ ಹೇಳೋ ಸಾಧ್ಯತೆ ಇರುತ್ತೆ. ಆಗ ಸಹಜವಾಗಿ ಅಮೆರಿಕ ಮತ್ತೆ ಇಸ್ರೇಲ್ಗೆ ಭಾರತ ಸೇರಿದಂತೆ ಚೀನಾ ಸೇರಿದಂತೆ ಎಲ್ಲಾ ಪ್ರಮುಖ ರಾಷ್ಟ್ರಗಳು ಒತ್ತಡ ಇರ್ತವೆ, ಆದಷ್ಟು ಬೇಗ ನೀವು ಯುದ್ಧ ನಿಲ್ಲಿಸಿ ಅಂತ. ಅಂದ್ರೆ ಇರಾನ್ ದೇಶಕ್ಕೆ ಏಕಾಂಗಿಯಾಗಿ ಅಮೆರಿಕ ವಿರುದ್ಧ ಹೋರಾಡಕ್ ಶಕ್ತಿ ಇಲ್ಲವಾದ್ರೂ ಹರ್ಮುಜ್ ಜಲಸಂಧಿಯನ್ನ ತಡೆಯೋದ್ರ ಮೂಲಕ ಅಮೆರಿಕಾಗೆ ಒಂದು ರೀತಿಯ ಆರ್ಥಿಕವಾದ ಒತ್ತಡವನ್ನ ಏರಿ, ಅಂದ್ರೆ ಬರೀ ಇರಾನ್ ಮಾತ್ರ ಅಲ್ಲ, ಇಡೀ ವಿಶ್ವನೇ ಒಂದು ಆರ್ಥಿಕ ಒತ್ತಡ ಏರ್ಬೇಕು ಅನ್ನೋದು ಇರಾನ್ನ ಒಂದು ತಂತ್ರಗಾರಿಕೆ. ಅದೇ ಕಾರಣದಿಂದಾಗಿ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತಿದ್ದಾವೆ. ಕೊಲ್ಲಿ ರಾಷ್ಟ್ರಗಳಂತೂ ಈಗಾಗಲೇ ಒಂದು ಕಡೆ ವಿಮಾನ ಸೇವೆನೂ ಇಲ್ಲ, ಮತ್ತೊಂದ್ ಕಡೆ ತಮ್ಮ ತೈಲ ರಿಫೈನರಿಗಳಿಗೂ ಕೂಡ ಬೆಂಕಿ ಬೀಳ್ತಾ ಇದೆ. ಇವೆಲ್ಲದ್ರ ಮಧ್ಯೆ ಏನೊಂದು ಉತ್ಪಾದನೆ ಮಾಡ್ತಿದ್ದಾರೆ ತೈಲ, ಅದನ್ನೇ ಸಾಗಾಟ ಮಾಡಕ್ ಆಗ್ತಿಲ್ಲ. ಇಂಥ ಒಂದು ದುರ್ಬರ ಪರಿಸ್ಥಿತಿಗೆ ಇವತ್ತು ಇರಾನ್ ತಗೊಂಬಂದಿಟ್ಟಿದೆ. ಈ ಮೂಲಕ ಅಮೆರಿಕಾಗೆ ಕೇವಲ ಸೈನ್ಯದ ಒತ್ತಡ ಮಾತ್ರ ಅಲ್ಲ, ಆರ್ಥಿಕವಾಗಿ ಕೂಡ ಒತ್ತಡ ಇರ್ತಾ ಇದೆ. ವಿದ್ಯಾ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ಯಾರಿಗಾದ್ರೂ ಒಂದು ದೊಡ್ಡ ಪೆಟ್ಟನ್ನ ಕೊಡಬೇಕು ಅಂದ್ರೆ ಹೊಡಿಲೇಬೇಕು ಅಂತಲ್ಲ, ಆರ್ಥಿಕವಾಗಿ ಅವ್ರನ್ನ ಕಟ್ ಹಾಕಿಬಿಟ್ರೆ ನಡ್ಗ್ ಹೋಗ್ಬಿಡ್ತಾರೆ. ಮುಕ್ಕಾಲು ಭಾಗ ಅವ್ರನ್ನ ಸೋಲ್ಸುವಂತಹ ಕಲಿಯೇ ಆರ್ಥಿಕವಾಗಿ ಸೋಲ್ಸುವಂತ